तदन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः समद्भुतं बालकमम्बुजेक्षणं चतुर्भुजं शङ्खगदाद्युदायुधं श्रीवत्सलक्ष्मं गलशोभिकौस्तुभं पीताम्बरं सान्द्रपयोदसौभगम् महार्हवैढूर्यकिरीटकुण्डलत्विषा परिष्वक्तसहस्रकुन्तलम् उद्दामकाञ्चङ्गदकङ्कणादिभिः विरोचमानं वसुदेव ऐक्षत ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆಯ ಪಾಠದಲ್ಲಿ ಜರಾಸಂಧನೆ ಮೊದಲಾದಂತಹ ಭಗವದ್ವೇಷಗಳೆಲ್ಲರ ಸಹಕಾರದಿಂದಾಗಿ ಕಂಸ ಎಲ್ಲ ದ್ವೇಷಗಳನ್ನು ನಿಗ್ರಹಿಸಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಇವನಿಂದಾಗಿ ಬಹಳ ವ್ಯಥೆಗೊಂಡಂತಹ ಯಾದವರೆಲ್ಲರೂ ಕೂಡ, ಯಾಕೆಂದ್ರೆ ಇವರೆಲ್ಲ ದೇವತೆಗಳು ನಿನ್ನ ನಾಶಕ್ಕೋಸ್ಕರವಾಗಿಯೇ ಬಂದಿದ್ದಾರೆ ಅಂತ ನಾರದರ ಸೂಚನೆಯ ಮೇರೆಗೆ ಎಲ್ಲರನ್ನೂ ಕೂಡ ಹಿಂಸಿಸ್ತಾ ಇದ್ದಾನೆ. ಎಲ್ಲರೂ ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಅಕ್ರೂರನೇ ಮೊದಲಾದ ಕೆಲವು ಆತ್ಮೀಯರು ಸಂಬಂಧಿಗಳು ಅಂತ ಅನ್ನಿಸಿಕೊಂಡವರು ಯಾರಿದ್ರೋ ಅವರು ಮಾತ್ರ ಮಧುರಾ ಪಟ್ಟಣದಲ್ಲಿಯೇ ಉಳಿದುಕೊಂಡು ಕಂಸನಿಗೆ ನಿಷ್ಠರಾಗಿದ್ದುಕೊಂಡು ಸೇವೆಯನ್ನು ಮಾಡಿಕೊಂಡು ವಾಸ ಮಾಡ್ತಾ ಇದ್ರು. ಇಷ್ಟು ಕಥೆಯನ್ನ ನಾವು ನಿನ್ನೆಯ ಪಾಠದಲ್ಲಿ ನೋಡಿದ್ದೇವೆ. ಅದರ ಮುಂದಿನ ಭಾಗವನ್ನು ನೋಡೋಣ. 10ನೇ ಸ್ಕಂದದ 3ನೇ ಅಧ್ಯಾಯದ 5ನೇ ಶ್ಲೋಕದ ಭಾವಾರ್ಥಗಳು. ಹತೇಷು ಷಟ್ಸು ಬಾಲೇಷು ದೇವಕ್ಯ ಔಗ್ರಸೇನಿನಾ ಸಪ್ತಮೋ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ ಗರ್ಭೋ ಬಭೂವ ದೇವಕ್ಯ ಹರ್ಷ ಶೋಕ ವಿವರ್ಧನಃ. 6 ಜನ ಮಕ್ಕಳು ದೇವಕಿಯ ಗರ್ಭದಲ್ಲಿ ಯಾರು ಹುಟ್ಟಿದ್ರೋ ಅವರು 6 ಜನರು ಉಗ್ರಸೇನನ ಮಗನಾದಂತಹ ಕಂಸನಿಂದ, ಕಾಲನೇಮಿ ಎಂಬಂತಹ ದೈತ್ಯನಾದ ವ್ಯಕ್ತಿಯೇ ಕಂಸನಾಗಿ ಹುಟ್ಟಿ ಬಂದಿದ್ದಾನೆ. ಅವನಿಂದ ಇವರು ಹತರಾಗ್ತಾ ಇದ್ದಾರೆ. ಏಳನೇ ಗರ್ಭವಾಗಿ ದೇವಕಿಯ ಜಠರವನ್ನ
ಪರಮಾತ್ಮನ ಪರ್ಯಂಕವಾದ ಹಾಸಿಗೆಯಾದಂತಹ ಶೇಷದೇವರು ಪ್ರವೇಶ ಮಾಡ್ತಾ ಇದ್ದಾರೆ. ದೇವಕಿಗೆ ತನ್ನ ಗರ್ಭದಲ್ಲಿ ಶಿಶು ಇದೆ ಅಂತಂದುಕೊಂಡು ಸಂತೋಷ. ಆದರೆ ಕಂಸನ ಭಯದಿಂದಾಗಿ ಪ್ರತಿನಿತ್ಯದಲ್ಲೂ ಕೂಡ ಭಯವೂ ಕೂಡ ಆಗ್ತಾ ಇತ್ತು. ಒಟ್ಟು 6 ಜನ ಮಕ್ಕಳನ್ನ ಕಂಸ ಕೊಂದಿದ್ದಾನೆ. ಈ 6 ಜನ ಮಕ್ಕಳನ್ನ ಕಂಸ ಕೊಲ್ಲಬೇಕಾದಂತಹ ಪ್ರಸಂಗ ಏನ್ ಬಂತು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ನಾರದರು ವಿಷ್ಣುವೇ ನಿನ್ನನ್ನ ಕೊಲ್ಲಿಕ್ಕೆ ಇವಳ ಮಗನಾಗಿ ಹುಡ್ತಾ ಇದ್ದಾನೆ ಅಂತ ಭವಿಷ್ಯವನ್ನ ಹೇಳಿದ್ದಾರೆ. ಅಶರೀರವಾಣಿಯಲ್ಲೂ ಕೂಡ 8ನೇ ಮಗುವಿಂದಾಗಿ ಇವನಿಗೆ ಮರಣ ಇದೆ ಅಂತ ಗೊತ್ತಾಗಿದೆ. ಅವನಿಗೆ ಒಂದಂತರ ನಿಶ್ಚಯ ಇತ್ತು, ಏನಂತಂದ್ರೆ ನನ್ನನ್ನ ಕೊಲ್ಲಲಿಕ್ಕೆ ಬರ್ಬೇಕು ಅಂದ್ರೆ ಮಹಾಬಲಿಷ್ಠ ನಾನು, ನನ್ನನ್ನ ಸಂಹಾರ ಮಾಡ್ಲಿಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯನಾದವರಿಗೆ ನನ್ನನ್ನ ಕೊಲ್ಲುವ ಸಾಧ್ಯತೆ ಸಾಮರ್ಥ್ಯ ಎಲ್ಲ ಇರೋದಿಲ್ಲ. ನಾನು ರುದ್ರದೇವರು ಬ್ರಹ್ಮದೇವರ ವರಬಲದಿಂದಾಗಿ ಸಾವೇ ಇಲ್ಲದೆ ಇರೋನು ಅಂತ ಲೋಕದಲ್ಲಿ ಪ್ರಸಿದ್ಧನಾಗಿದ್ದೇನೆ. ನನ್ನನ್ನ ಕೊಲ್ಲಲಿಕ್ಕೆ ಬರಬೇಕು ಅಂತಂದು ಹೇಳಿದ್ರೆ ಅವನು ಪರಮಾತ್ಮನೇ ಆಗಿರ್ಬೇಕು ಅಂತ ಯೋಚಿಸಿದ್ದಾನೆ. 8 ಮಕ್ಕಳು ಅಂತ ಹೇಳಿದಾಗ 1, 2, 3, 4 ಅಂತಾನೆ ಕ್ರಮ ಇರಬೇಕು ಅಂತಿಲ್ಲ. ದೇವತೆಗಳು ಹೇಗೆ ಬೇಕಾದ್ರೂ ಕ್ರಮ ವಿವಕ್ಷಿತವಾಗಿರಬಹುದು. ಆವಾಗ ಯಾವ ಶಿಶು ಬೇಕಾದ್ರೂ 8ನೇ ಶಿಶು ಆಗ್ಬಹುದು ಅಂತಂದುಕೊಂಡು 6 ಜನ ಮಕ್ಕಳನ್ನು ಕೊಂದ. ಕಂಸನ ಕಡೆಯಿಂದ ಈ 6 ಜನ ಮಕ್ಕಳು ಸಾಯ್ಬೇಕು ಅಂತಂದು ಹೇಳಿದ್ರೆ ಅದರ ಹಿಂದ್ಗಡೆಯಲ್ಲಿ ಒಂದು ಶಾಪ ಕಾರಣವಾಗಿದೆ ಅಂತ ಹೇಳ್ತಾರೆ. ಕಂಸನ ಮಕ್ಕಳನ್ನ ಕೊಲ್ಲಲಿಕ್ಕೋಸ್ಕರವಾಗಿ ಶಾಪ ಇದೆ ಅಂತ ಹೇಳಿದ್ರಲ್ಲ, ಏನಿದು ಶಾಪ ಯಾಕೆ ಇವ್ರಿಗೆ ಬಂತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದರ ಹಿಂದಿನ ಕಥೆಯನ್ನು ಹೇಳುವಾಗ ಬ್ರಹ್ಮದೇವರಿಂದಾಗಿ ಮೊದಲಿಗೆ ಹುಟ್ಟಿದವರು ಮರೀಚಿಯೇ ಮೊದಲಾದಂತಹ ಋಷಿಗಳು. ಮರೀಚ್ಯತ್ರ್ಯಾದಯ ಪುತ್ರಾಹ ಅಭೂವನ್ ಪರಮೇಷ್ಠಿನಃ. ಮರೀಚಿ, ಅತ್ರಿ ಮೊದಲಾದಂತಹ ಮಹರ್ಷಿಗಳೆಲ್ಲ ಬ್ರಹ್ಮದೇವರಿಂದಾಗಿ ಹುಟ್ಟಿದ್ದಾರೆ ಅಂತ ನಾವು ಕೇಳ್ತೇವೆ. ಆ ಮರೀಚಿ ಋಷಿಗಳಿದ್ದಾರಲ್ಲ, ಆ ಮರೀಚಿ ಋಷಿಗಳ ಮಕ್ಕಳು 6 ಜನ ಇದ್ದಾರೆ. ಆ 6 ಜನ ಮಕ್ಕಳು ಒಮ್ಮೆ ತಪಸ್ಸಿನಲ್ಲಿ ಕೂತಂತಹ ಅಸಿತ ದೇವಲ ಎಂಬ ಋಷಿಗಳು. ಅಸಿತ ದೇವಲ ಎಂಬಂತಹ ಋಷಿಗಳು ಕಶ್ಯಪ ಋಷಿಗಳ ಮಕ್ಕಳೇ. ಇವು ವೇದ ದ್ರಷ್ಟಾರರಾದಂತಹ ಮಹರ್ಷಿಗಳು, ವೇದವನ್ನ ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಕಂಡುಕೊಂಡಂತಹ ಮಹಾಜ್ಞಾನಿಗಳು. ಅಂತಹ ಜ್ಞಾನಿಗಳಾದಂತಹ ಮಕ್ಕಳು ತಪಸ್ಸನ್ನು ಮಾಡ್ತಾ 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 ಶರೀರವೆಲ್ಲ ಕೃಶವಾಗಿ ಹೋಗಿದೆ. ಈ ಮರೀಚಿ ಋಷಿಗಳ 6 ಜನ ಮಕ್ಕಳು ಯಾರಿದ್ದಾರಲ್ಲ, ಇವರು ತಪಸ್ಸಿನಿಂದ ಕೃಶರಾದದ್ದನ್ನು ನೋಡಿ ಅವರು ತಪ್ಪಾಗಿ ತಿಳಿದುಕೊಂಡು ಇವರಿಗೆ ಸಿಕ್ಕಾಪಟ್ಟೆ ಕಾಮಜ್ವರ ಇದೆ, ಅತಿಯಾದ ಕಾಮುಕರಿವರು, ಆ ಕಾಮುಕತನದಿಂದಾಗಿ ಇವರಿಗೆ ಕ್ಷಯರೋಗ ಬಂದು ಅದರಿಂದ ದೇಹ ಎಲ್ಲ ಈ ರೀತಿಯಾಗಿ ಕೃಶವಾಗಿ ಹೋಗಿದೆ ಅಂತ ಯೋಚನೆ ಮಾಡಿ ಚೆನ್ನಾಗಿ ಅವರನ್ನ ಹಂಗಿಸ್ತಾ ಇದ್ದಾರೆ. ಅಸಿತ ದೇವಲ ಋಷಿಗಳನ್ನ, ಮರೀಚಿ ಋಷಿಗಳ ಮಕ್ಕಳಾದ 6 ಜನ
ಹಾಸ್ಯ ಮಾಡಿ ನಗ್ತಾ ಇದ್ದಾರೆ. ರಾಕ್ಷಸರ ಹಾಗೆ ನಗ್ತಾ ಇದ್ದೀರಿ, ರಾಕ್ಷಸರ ಮಕ್ಕಳಾಗಿ ಏನೇ ನೀವು ಹುಟ್ರಿ ಅಂತ ಹೇಳಿದ್ರು. ಅದಕ್ಕೆ ಇವರಿಬ್ರು ರಾಕ್ಷಸರ ಮಕ್ಕಳಾಗಿ ಹುಟ್ಟಿದ್ರು. ರಾಕ್ಷಸ ಯಾರು ಅಂತಂದ್ರೆ ಕಾಲನೇಮಿ ಎಂಬಂತ ರಾಕ್ಷಸ. ಈಗ ಯಾರು ಕಂಸನಾಗಿ ಹುಟ್ಟಿದ್ದಾನಲ್ಲ, ಈ ಕಂಸನೇ ಕಾಲನೇಮಿ. ಈ ಕಾಲನೇಮಿ ಯಾರಾಗಿದ್ರು, ಯಾರ ಮಗ ಆಗಿದ್ದ ಅಂತಂದ್ರೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಎಂಬ ಇಬ್ಬರು, ಕಶ್ಯಪರಿಗೂ ಮತ್ತು ದಿತಿ ಇವರಿಬ್ಬರಿಗೂ ಕೂಡ ಮಕ್ಕಳಿದ್ರಲ್ಲ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಎಂಬ ಇಬ್ಬರು ಜನ ಮಕ್ಕಳಿದ್ರು. ಆ ಇಬ್ಬರು ಮಕ್ಕಳಲ್ಲಿ ಹಿರಣ್ಯಕಶಿಪುವಿನ ತಮ್ಮನಾದಂತಹ ಹಿರಣ್ಯಾಕ್ಷ ಯಾರಿದ್ದಾನೋ ಅವನ ಮಗ ಕಾಲನೇಮಿ ಅಂತ. ಆ ಕಾಲನೇಮಿಯ ಮಕ್ಕಳಾಗಿ 6 ಜನ ಮರೀಚಿ ಋಷಿಗಳ ಮಕ್ಕಳು ಶಾಪದಿಂದಾಗಿ ಅವನ ಮಕ್ಕಳಾಗಿ ಹುಡ್ತಾ ಇದ್ದಾರೆ. ಹಿರಣ್ಯಾಕ್ಷ ಹಯಗ್ರೀವ ರೂಪಿಯಾದಂತಹ ವರಾಹ ರೂಪಿಯಾದಂತಹ ಪರಮಾತ್ಮನ ಜೊತೆಯಲ್ಲಿ ಯುದ್ಧ ಮಾಡಿ ಮೃತನಾಗಿ ಹೋಗಿದ್ದಾನೆ. ಹಿರಣ್ಯಕಶಿಪು ಬ್ರಹ್ಮದೇವರ ವರಬಲದಿಂದಾಗಿ ಅವಧ್ಯತ್ವವನ್ನು ಪಡೆದುಕೊಂಡು ಬಂದಿದ್ದಾನೆ. ಇಂತಹ ಸಂದರ್ಭದಲ್ಲಿಯೇ ಈ ಕಾಲನೇಮಿಯ ಮಕ್ಕಳಿದ್ದಾರಲ್ಲ, ಈ 6 ಜನ, ಈ 6 ಜನ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ಪಾತಾಳದಲ್ಲಿ ನೀರಿನ ಒಳಗಡೆಯಲ್ಲಿ ನಿಂತುಕೊಂಡು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ನಮಗೆ ಅವಧ್ಯತ್ವ ವರ ಬೇಕು, ನಮಗೆ ಸಾಯದೇ ಇರುವಂತಹ ವರವನ್ನು ಕೊಡಿ ಅಂತ ಬ್ರಹ್ಮದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರೋ ಹಿರಣ್ಯಾಕ್ಷನ ಈ 6 ಜನ ಮಕ್ಕಳು. ಹಿರಣ್ಯಕಶಿಪು ಯಾವ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ತನಗೆ ಮರಣ ಬಾರದೇ ಇರುವ ಹಾಗೆ ಪ್ರಾರ್ಥಿಸಿಕೊಂಡಿದ್ದಾನೋ ಅದೇ ಬ್ರಹ್ಮದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಇವರೂ ಕೂಡ ಮರಣ ಬಾರದೇ ಇರುವಂತೆ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಪ್ರಾರ್ಥಿಸಿಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಈಗ ಹಿರಣ್ಯಕಶಿಪಿಗೆ ಬಹಳ ಸಿಟ್ಟು ಬಂದ್ಬಿಟ್ಟಿದೆ. ನಿಮಗೆ ಏನ್ ಬೇಕಂತಂದ್ರು ತಪಸ್ಸನ್ನು ಮಾಡಿ ಪಡೆಯೋದು ಅಂತ ಆದ್ರೆ ನನ್ನನ್ನು ಕುರಿತು ತಪಸ್ಸನ್ನು ಮಾಡಬೇಕು, ಬ್ರಹ್ಮದೇವರನ್ನು ಕುರಿತು ಯಾಕೆ ತಪಸ್ಸು ಮಾಡ್ತಾ ಇದ್ದೀರಿ ಅಂತ ತಮ್ಮನ ಮಕ್ಕಳ ಮೇಲೆ ಅವನಿಗೆ ಸಿಟ್ಟು. ಅವನ ತಮ್ಮ ಹಿರಣ್ಯಾಕ್ಷ, ಅವನ ಮಗ ಕಾಲನೇಮಿ. ಆ ಕಾಲನೇಮಿಯ ಮಕ್ಕಳ ಮೇಲೆ ಹಿರಣ್ಯ ಕಶಿಪುವಿಗೆ ಬಹಳ ಸಿಟ್ಟು ಬಂದಿದೆ. ಇಡೀ ಜಗತ್ತಿನ ಜನರಿಗೆಲ್ಲರಿಗೂ ಕೂಡ ನೀವು ದೇವರನ್ನು ಕುರಿತು ತಪಸ್ಸು ಮಾಡೋ ಹಾಗಿಲ್ಲ, ನಾನೇ ಸರ್ವಶ್ರೇಷ್ಠ ದೇವರು, ನಿಮ್ಗೆ ಏನ್ ಬೇಕಂತಂದ್ರು ನನ್ನನ್ನು ಕುರಿತೇ ತಪಸ್ಸನ್ನು ಮಾಡಬೇಕು ಅಂತ ನಾ ಎಲ್ಲರಿಗೂ ಹೇಳ್ತಾ ಇದ್ದೇನೆ. ನನ್ನ ಮನೆಯಲ್ಲಿಯೇ ಹುಟ್ಟಿದಂತಹ ನೀವು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಅವಧ್ಯತ್ವವನ್ನ ಪಡಿತಾ ಇದ್ದೀರಿ, ಇದು ನನಗೆ ಅಪಮಾನಜನಕವಾದದ್ದು. ನೀವೀಗ ಬ್ರಹ್ಮದೇವರನ್ನು ಒಲಿಸಿಕೊಂಡು ನಿಮಗೆ ಮರಣ ಬಾರದೇ ಇರುವ ಹಾಗೆ ನೀವು ವರವನ್ನ ಬೇಡಿದ್ದೀರಲ್ಲ, ಬೇಡಿಕೊಳ್ಳಿ. ನಿಮಗೆ ಬ್ರಹ್ಮದೇವರ ವರಬಲದಿಂದಾಗಿ ಅವಧ್ಯತ್ವ ಬಂದರೂ ಕೂಡ ನಾನು ನಿಮಗೆ ಶಾಪವನ್ನು ಕೊಡ್ತೇನೆ, ನಿಮ್ಮ ತಂದೆಯ ಕೈಯಿಂದಲೇನೆ ನಿಮಗೆ ಮರಣ ಬರಲಿ. ನಾನು ಹೇಳ್ತಾ ಇದ್ದೇನೆ, ನಿಮ್ಮ ತಂದೆಯಾದ್ರೂ ನಿಮ್ಮನ್ನ ತಪಸ್ಸಿಗೆ ಹೋಗೋದ್ರಿಂದ ತಡೆದು ನಿಮ್ಮ ಅಜ್ಜನ ಬಳಿಯಲ್ಲಿ ಏನೆ ಅಂದ್ರೆ ಹಿರಣ್ಯ ಕಶಿಪುವಿನಲ್ಲಿ ಏನೆ ಅವಧ್ಯತ್ವವನ್ನ ಬೇಡಿ ಅಂತ ಅವನಾದರೂ ನಿಮಗೆ ಬುದ್ಧಿವಾದವನ್ನ ಹೇಳಿಲ್ಲಲ್ಲ. ಇರ್ಲಿ, ನಿಮ್ಮ ತಂದೆಯದ್ದು ಅಪರಾಧ ಇದೆ, ಹಾಗಾಗಿ ನೀವು ನಿಮ್ಮ ತಂದೆಯಿಂದಲೇನೆ ಸಾಯಿರಿ ಅಂತ ಶಾಪ ಕೊಟ್ಟ. ಈಗ 2 ವರ ಇದೆ. ಒಂದು, ಇವರು ಪಾತಾಳದಲ್ಲಿ ನಿಂತುಕೊಂಡು ಬ್ರಹ್ಮದೇವರನ್ನು ಒಲಿಸಿಕೊಂಡು ಅವರಿಂದ ಅವಧ್ಯತ್ವವನ್ನು ವರವನ್ನಾಗಿ ಪಡೆದಿದ್ದಾರೆ. ಹಿರಣ್ಯ ಕಶಿಪುವು ಕೂಡ ಮಹಾ ತಪಸ್ವಿ ಆದವನು, ಅವನು ಶಾಪವನ್ನು ಕೊಟ್ಟಿದ್ದಾನೆ, ನಿಮ್ಮ ತಂದೆಯ ಕೈಯಿಂದಲೇನೆ ನಿಮ್ಮ ಮರಣ ಅಂತ.
ಈ ಎರಡೂ ಮಾತುಗಳನ್ನ ಸತ್ಯವನ್ನಾಗಿಸಬೇಕಲ್ಲ. ಇದನ್ನ ಸತ್ಯವಾಗಿಸುವ ಉದ್ದೇಶದಿಂದಾಗಿ ದುರ್ಗಾದೇವಿ ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾಳೆ. ಈ ಕಾಲನೇಮಿಯೇ ಈಗ ಈ ಸಂದರ್ಭದಲ್ಲಿ ದ್ವಾಪರ ಯುಗದಲ್ಲಿ ಕಂಸನಾಗಿ ಹುಟ್ಟಿದ್ದಾನೆ. ಆ ಕಾರಣದಿಂದಾಗಿ ಹಿರಣ್ಯಾಕ್ಷನ ಮಗನಾದ ಕಾಲನೇಮಿಗೆ ಯಾರು 6 ಜನ ಮಕ್ಕಳಿದ್ದಾರಲ್ಲ, ಆ 6 ಜನ ಮಕ್ಕಳನ್ನ 1 ವರ್ಷಗಳ ಕಾಲ ಪರ್ವತದ ಒಂದು ಗುಹೆಯಲ್ಲಿ ಮಲಗಿಸಿ ಇಡ್ತಾ ಇದ್ರಂತ ದುರ್ಗಾದೇವಿ. ಅದರಲ್ಲಿ ಒಂದೊಂದೇ ಶಿಶುವನ್ನ ವಸುದೇವ ಮತ್ತು ದೇವಕಿಯಿಂದಾಗಿ ಅವರ ಗರ್ಭದಲ್ಲಿ ಸೃಷ್ಟಿ ಮಾಡ್ತಾ ಇದ್ಲು. ಯಾರು? ದುರ್ಗಾದೇವಿ. ಯಾವಾಗ ಈ ಶಿಶುಗಳು ಹುಡ್ತಾ ಇದ್ವೋ ಆವಾಗ ವಸುದೇವ ತೆಗೆದುಕೊಂಡು ಹೋಗಿ, ಈಗ ದೇವಕಿಯ ಗರ್ಭದಿಂದ ಹುಟ್ಟಿರೋದ್ರಿಂದಾಗಿ ತನ್ನ ಮಕ್ಕಳು ಅಂತ ಆಗಿದ್ರು, ವಸ್ತುತಃ ಕಾಲನೇಮಿಯ ಮಕ್ಕಳೇ ಆದಂತಹ ಈ ಶಿಶುಗಳನ್ನ ಆ ಕಾಲನೇಮಿಯ ಅವತಾರನಾದಂತಹ ಕಂಸನ ಕೈಯಲ್ಲಿ ಹೋಗಿ ಕೊಡ್ತಾ ಇದ್ರು. ಕಂಸ ಇದು ತನ್ನ ಮಕ್ಕಳೇ ಅಂತ ಗೊತ್ತಿಲ್ಲದೇನೆ ವಸುದೇವನ ಮಕ್ಕಳು ಅಂತ ಅನ್ಕೊಂಡು ಜೋರಾಗಿ ಎತ್ತಿ ಅಪ್ಪಳಿಸ್ತಾ ಇದ್ದ. ಆ ಶಿಶುಗಳು ಮೃತವಾಗಿ ಹೋಗ್ತಾ ಇತ್ತು. ಯಾವಾಗ ಆ ಶಿಶು ಮೃತವಾಗ್ತಾ ಇತ್ತೋ ಮತ್ತೆ ಆ ಶರೀರದಲ್ಲಿದ್ದಂತಹ ಪ್ರಾಣವನ್ನ ಈ ಪರ್ವತದಲ್ಲಿ ಯಾವ ಜೀವ ಇತ್ತೋ, ಆ ಶರೀರದಲ್ಲಿ ಒಂದು ಜೀವ ಇತ್ತು, ಅದರ ಜೊತೆಯಲ್ಲಿ ಇದನ್ನು ಸೇರಿಸ್ಬಿಡ್ತಾ ಇತ್ತು. ಆವಾಗ ಮತ್ತೆ ಅವನು ಎದ್ದುಕೊಂಡು ತನ್ನ ಲೋಕಗಳಿಗೆ, ಪಾತಾಳ ಲೋಕಕ್ಕೆ ತೆರಳಿ ಅಲ್ಲಿಯೇ ಅವಧ್ಯವಾಗಿ ಆ ಶಿಶು ಇರ್ತಾ ಇತ್ತು. ಹಾಗಾಗಿ ಬ್ರಹ್ಮದೇವರು ಹೇಳಿದ ಹಾಗೆ ಅವರಿಗೆ ಆ ಶರೀರದಿಂದಾಗಿ ಅವಧ್ಯತ್ವ ಸಿಕ್ತು. ಆದರೆ ಅದೇ ಶಿಶುಗಳು ಮತ್ತೊಂದು ಶರೀರದಲ್ಲಿ ತನ್ನ ತಂದೆಯೇ ಆದಂತಹ ಕಾಲನೇಮಿಯಾದ ಕಂಸನಿಂದಾಗಿ ಹತವೂ ಆದವು. ಇದರಿಂದ ಬ್ರಹ್ಮದೇವರ ವರವೂ ಕೂಡ ಸತ್ಯವಾಯಿತು, ಹಿರಣ್ಯಾಕ್ಷ ಕೊಟ್ಟಂತಹ ಶಾಪವೂ ಕೂಡ ಸರಿಯಾಯಿತು. ಹೀಗೆ 6 ಶಿಶುಗಳನ್ನ ಕಂಸ ಕೊಲ್ತಾ ಇದ್ದಾನೆ. ಈಗ 7ನೇ ಶಿಶು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದೆ. ಇಂತಹ ಸಂದರ್ಭದಲ್ಲಿ ದೇವಕಿಗೆ ಮನಸ್ಸಿನಲ್ಲಿ ಬಹಳ ವ್ಯಥೆಯೂ ಉಂಟಾಗಿದೆ. ಆ ಸಂದರ್ಭದಲ್ಲಿ ಕೃಷ್ಣ ಯಾದವರೆಲ್ಲ ಪರಮಾತ್ಮನನ್ನ ಸರ್ವೋತ್ತಮ ಅಂತ ತಿಳಿದುಕೊಂಡು ಸೇವಿಸ್ತಾ ಇದ್ದಾರೆ ತನ್ನನ್ನ, ಅವರಿಗೆ ಕಂಸನಿಂದ ಬಹಳ ವ್ಯಥೆಯಾಗ್ತಾ ಇದೆ ಅಂತ ತಿಳಿದು ದುರ್ಗಾದೇವಿಗೆ ಆದೇಶವನ್ನು ಕೊಡ್ತಾ ಇದ್ದಾನೆ. ಒಂದಿಷ್ಟು ಆದೇಶವನ್ನು ಕೊಡ್ತಾ ಇದ್ದಾನೆ. ನೋಡು, ವಸುದೇವ ಮತ್ತು ದೇವಕಿಯರು ಇವರಿಬ್ಬರು ಕೂಡ ಕಾರಾಗೃಹದಲ್ಲಿ ಬಂಧಿಗಳಾಗಿ ಈಗಿದ್ದಾರೆ. ಇಷ್ಟೇ ಅಲ್ಲ, ಇದೇ ಸಂದರ್ಭದಲ್ಲಿ ನಂದಗೋಕುಲಕ್ಕೆ ತೆರಳು. ಆ ಕಥೆ ಯಾರು ನಂದಗೋಕುಲಕ್ಕೆ ಯಾಕೆ ಹೋಗ್ಬೇಕು ಅನ್ನೋದನ್ನ ಮುಂದೆ ಹೇಳ್ತೇನೆ ನಾನು. ನಂದಗೋಕುಲಕ್ಕೆ ಅಂತ ಹೋಗು. ಅಲ್ಲಿ ಇದೇ ವಸುದೇವನ ಮತ್ತೊಬ್ಬ ಮಡದಿ ರೋಹಿಣಿಯು ಕೂಡ ಇದ್ದಾಳೆ. ವಸುದೇವನಿಗೆ ಬರೀ ಇವರಿಬ್ರು ಅಷ್ಟೇ ಅಲ್ಲ, ನಾವು ಹಿಂದೆ 9ನೇ ಸ್ಕಂದದ ಕೊನೆಯಲ್ಲೂ ಕೂಡ ವಸುದೇವನಿಗೆ ಅನೇಕ ಜನ ಪತ್ನಿಯರಿದ್ರು ಅನ್ನುವಂತಹ ವಿಷಯಗಳನ್ನ ಕೇಳಿದ್ದೇವೆ. ಅದರಲ್ಲಿ ವಸುದೇವನ ಇನ್ನು ಅನೇಕ ಜನ ಪತ್ನಿಯರಿದ್ದಾರೆ. ಅದರಲ್ಲಿ ಇವ್ರು ಯಾರು ಕೂಡ ಕಂಸನ ಭಯದಿಂದಾಗಿ, ಅಂದ್ರೆ ಕಂಸನ ಭಯ ಅಂತಂದ್ರೆ ಈಗ ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಶಿಶುಗಳಲ್ಲಿ ಹೇಗೆ ಕಂಸ ಕೊಲ್ತಾ ಇದ್ದಾನೋ ಹಾಗೆ ವಸುದೇವನ ಪತ್ನಿಯರು ಅಂತ ಅಂದುಕೊಂಡು ನಮ್ಮ ಗರ್ಭದಲ್ಲಿ ಹುಟ್ಟಿದಂತಹ ಶಿಶುಗಳನ್ನು ಕೂಡ ಕ್ರೂರಿಯಾದ ಕಂಸ ಕೊಂದು ಬಿಟ್ಟಾನೋ ಅಂತ ಅನ್ನುವ ಉದ್ದೇಶದಿಂದ ಅವ್ರು ಯಾರು ಹೊರಗಡೆಯಲ್ಲಿ ಸಂಚಾರ ಮಾಡ್ತಾ ಇರ್ಲಿಲ್ಲ, ಗುಪ್ತವಾದ ಸ್ಥಳಗಳಲ್ಲಿಯೇ ವಾಸ ಮಾಡ್ತಾ ಇದ್ರು. ಅದರಲ್ಲಿ ಒಬ್ಬಳಾದಂತಹ ರೋಹಿಣಿ ಈಗ ನಂದಗೋಕುಲದಲ್ಲಿ ವಾಸ ಮಾಡ್ತಾ ಇದ್ದಾಳೆ.
ಈ ದೇವಕಿಯ ಗರ್ಭದಲ್ಲಿ ಒಂದು ಶಿಶು ಸೇರಿಕೊಂಡಿದೆ. ಆ ಶಿಶುವಿಗೆ ಈಗ 3 ತಿಂಗಳಾಗಿದೆ. ಗರ್ಭದಲ್ಲಿರುವಂತಹ ಶಿಶು 3 ತಿಂಗಳಿನದ್ದಾಗಿದೆ. ಅದು ಸಾಕ್ಷಾತ್ ಶೇಷದೇವರ ಅವತಾರವೇ. ದೇವಕಿಯ ಗರ್ಭದಲ್ಲಿರುವಂತಹ ಆ ಭ್ರೂಣವನ್ನ ಸೆಳೆದು ನಂದಗೋಕುಲದಲ್ಲಿ ಯಾವ ರೋಹಿಣಿ ದೇವಿ ಇದ್ದಾಳೋ, ವಸುದೇವನ ಪತ್ನಿಯಾದಂತಹ ರೋಹಿಣಿ ಇದ್ದಾಳೋ, ಅವರ ಗರ್ಭದಲ್ಲಿ ಈ ಶಿಶುವನ್ನ ಸ್ಥಾಪಿಸು. ಆವಾಗ ಎಲ್ಲರೂ ಕೂಡ ದೇವಕಿ 7ನೇ ಗರ್ಭವನ್ನ ಕಂಸನೇನೆ ಗರ್ಭದಲ್ಲಿದ್ದಾಗಲೇನೆ ಕೊಂದು ಬಿಟ್ಟ ಅಂತಂದುಕೊಂಡು ಇದು 7ನೇ ಗರ್ಭ ಅಂತ ವಿಚಾರ ಮಾಡ್ತಾರೆ. ಮುಂದೆ 8ನೇ ಗರ್ಭವಾಗಿ ನಾನೇ ದೇವಕಿಯ ಗರ್ಭದಲ್ಲಿ ಅವತಾರ ಮಾಡ್ತೇನೆ. ಇದಾದ ನಂತರದಲ್ಲಿ ನಾನು ಯಾವ ದಿವಸ ದೇವಕಿಯ ಗರ್ಭದಲ್ಲಿ ಅವತಾರ ಮಾಡ್ತೇನೋ ಅದೇ ದಿವಸ ದುರ್ಗೆ ನೀನು ಕೂಡ ನಂದಗೋಪನ ಮಡದಿಯಾದಂತಹ ಯಶೋದೆಯ ಗರ್ಭದಲ್ಲಿ ಹುಟ್ಟಬೇಕು. ನಂದಗೋಕುಲವನ್ನ ನಿರ್ವಹಣೆ ಮಾಡ್ತಾ ಇರುವವನು ನಂದಗೋಪ ಅಂತ. ಈ ನಂದಗೋಪ ಯಾರು ಅಂತಂದ್ರೆ ವಸ್ತುತಃ ಇಲ್ಲಿ ಯಾರು ವಸುದೇವ ಇದ್ದಾನಲ್ಲ, ಆ ವಸುದೇವನ ತಮ್ಮನೆ. ಆ ತಮ್ಮನ ಮಡದಿ ಯಶೋದೆ. ಆ ಯಶೋದೆಯಲ್ಲಿ ನೀನು ಕೂಡ ನಾನು ಇಲ್ಲಿ ಯಾವ ದಿವಸದಲ್ಲಿ ಹುಟ್ಟುತ್ತೇನೋ ಆ ದಿವಸಕ್ಕೆ ಆ ಸಮಯಕ್ಕೆ ಸರಿಯಾಗಿ ನೀನು ಅಲ್ಲೂ ಕೂಡ ಹುಟ್ಟಬೇಕು. ನೀನು ಈ ರೀತಿಯಾಗಿ ಕೆಲಸವನ್ನು ಮಾಡು ಅಂತ ಪರಮಾತ್ಮ ದುರ್ಗಾದೇವಿಗೆ ಆದೇಶವನ್ನು ಕೊಡ್ತಾನೆ. ಈ ವಸುದೇವ ಯಾರು, ನಂದಗೋಪ ಯಾರು ಅನ್ನೋ ಕಥೆಯನ್ನು ಮುಂದಿನ ಶ್ಲೋಕದಲ್ಲಿ ನಾ ಹೇಳ್ತೇನೆ. ಇವತ್ತಿನ ಪಾಠದಲ್ಲಿ ಅದು ಬರುತ್ತೆ. ದುರ್ಗಾದೇವಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ. ಗಚ್ಚ ದೇವಿ ವ್ರಜಂ ಭದ್ರೇ ಗೋಪ ಗೋಭಿರಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದ ಗೋಕುಲೆ. ಗೊಲ್ಲರು, ಗೋವುಗಳು ಇವೆಲ್ಲದರಿಂದ ಕೂಡಿದಂತಹ ನಂದಗೋಕುಲಕ್ಕೆ ಹೋಗು. ಅಲ್ಲಿ ವಸುದೇವನ ಪತ್ನಿಯಾದಂತಹ ರೋಹಿಣಿ ವಾಸ ಮಾಡ್ತಾ ಇದ್ದಾಳೆ. ವಸುದೇವನ ಅನೇಕ ಪತ್ನಿಯರೆಲ್ಲ ಗುಹೆಗಳಲ್ಲಿ ಯಾರಿಗೂ ಕಾಣದೇ ಇರುವಂತಹ ಗುಪ್ತವಾದ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ ಕಂಸನ ಭಯದಿಂದಾಗಿ. ಅದರಲ್ಲಿ ದೇವಕಿಯ ಜಠರದಲ್ಲಿ ಶೇಷದೇವರ ಶೇಷದೇವರ ಅವತಾರನಾದ ನನ್ನ ವಿಶೇಷ ಆವೇಶದಿಂದ ಕೂಡಿದಂತಹ ಬಲರಾಮ ಇದ್ದಾನೆ. ಅದನ್ನ ಆಕರ್ಷಣ ಮಾಡಿ ರೋಹಿಣಿಯ ಗರ್ಭದಲ್ಲಿ ಆ ಶಿಶುವನ್ನ ಸೇರಿಸು. ಆ ಸಂದರ್ಭದಲ್ಲಿ ರೋಹಿಣಿಯು ಕೂಡ 3 ತಿಂಗಳ ಗರ್ಭಿಣಿಯಾಗಿದ್ಲು. ಆ ಗರ್ಭಸ್ರಾವ ಆಯಿತು. ಈ ಗರ್ಭವನ್ನು ತೆಗೆದುಕೊಂಡು ಹೋಗಿ ದುರ್ಗಾದೇವಿ ರೋಹಿಣಿಯ ಗರ್ಭದಲ್ಲಿ ಸೇರಿಸ್ತಾ ಇದ್ದಾಳೆ. ಅದರಿಂದ ಬಲರಾಮ ದೇವಕಿಯ ಗರ್ಭದಲ್ಲಿ ತೋರಿಕೊಂಡ. ಮೊದಲ 3 ತಿಂಗಳು ಈ ಗರ್ಭದಲ್ಲಿದ್ದ. ನಂತರದ 6 ತಿಂಗಳುಗಳ ಕಾಲ ರೋಹಿಣಿಯ ಗರ್ಭದಲ್ಲಿ ಬೆಳೆದು ಅಲ್ಲಿಂದ ಹುಟ್ಟಿದ ಆ ಕಾರಣದಿಂದಾಗಿ ಬಲರಾಮ ದೇವಕಿಯ ಮಗ ಅಂತನೂ ಕರೆಸಿಕೊಂಡ, ರೋಹಿಣಿಯ ಮಗ ಅಂತನೂ ಕರೆಸಿಕೊಂಡ. ಹಾಗಾಗಿ ಒಬ್ಬನೇ ವ್ಯಕ್ತಿ ಇಬ್ಬರ ಮಗ ಅಂತ ಕರೆಸಿಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನ ಕೊಟ್ಟಾಗಾಯ್ತು. ದೇವಕ್ಯ ಜಠರೆ ಗರ್ಭಂ ಶೇಷಾಖ್ಯಂ ಧಾಮ ಮಾಮಕಂ ತತ್ ಸಂವಿಕೃಷ್ಯ ರೋಹಿಣ್ಯ ಉದರೇ ಸನ್ನಿವೇಶಯ. ರೋಹಿಣಿಯ ಉದರದಲ್ಲಿ ಇದನ್ನ ಪ್ರವೇಶ ಮಾಡಿಸೋ. ಆಮೇಲೆ ನಾನೇ ಒಂದು ಅಂಶದಿಂದ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತೇನೆ. ನೀನು ಕೂಡ ಅದೇ ಸಂದರ್ಭದಲ್ಲಿ ನಂದಗೋಪ ಮತ್ತು ಯಶೋದೆ ಇವರಿಬ್ಬರಲ್ಲಿ ಮಗಳಾಗಿ ಹುಟ್ಟು. ಯಾವ ದಿವಸದಲ್ಲಿ ನನ್ನ ಜನನವಾಗುತ್ತೋ ಅದೇ ದಿನದಲ್ಲಿ ಅದೇ ಸಂದರ್ಭದಲ್ಲಿ ನಿನ್ನ ಜನನವೂ ಆಗಬೇಕು. ಇಷ್ಟು ಜನರಿಗೆ ಉಪಕಾರವನ್ನು ಮಾಡು ಅಂತ ದುರ್ಗೆಗೆ ಆದೇಶವನ್ನು ಕೊಡ್ತಾ ಇದ್ದಾನೆ. ಇದು ಆದ್ಮೇಲೆ ಆ ದುರ್ಗೆಯನ್ನ ಅನೇಕ ಹೆಸರಿನಿಂದಾಗಿ ಕರೀತಾ ಇದ್ದಾರೆ. ಪರಮಾತ್ಮನ ಈ ಆದೇಶವನ್ನು ಇಟ್ಟುಕೊಂಡು ದೇವಕಿಯ ಗರ್ಭದಿಂದಾಗಿ ಬಲರಾಮನನ್ನು ಈಚೆಗೆ ಸೆಳೆದು ರೋಹಿಣಿಯ ಗರ್ಭದಲ್ಲಿ ದುರ್ಗಾದೇವಿ ತಂದು ಇಟ್ಲು.
ಅವನಿಗೆ ಸಂಕರ್ಷಣ, ರಾಮ ಅಂತ ಅನೇಕ ಹೆಸರುಗಳು ನಂತರದಲ್ಲಿ ಬಂತು. ಇದರಲ್ಲಿ ಒಂದು ವಿಶೇಷ ಇದೆ. ಕಶ್ಯಪನಿಗೆ ಮೂಲ ಕಶ್ಯಪ ಋಷಿಗಳಾದಂತಹ ಸಂದರ್ಭದಲ್ಲಿ ಒಟ್ಟು 13 ಜನ ಪತ್ನಿಯರು. ಅದರಲ್ಲಿ ಕಶ್ಯಪರಿಗೆ ಶಾಪ ಬಂದ ಪ್ರಯುಕ್ತವಾಗಿ ವಸುದೇವನಾಗಿ ಹುಟ್ಟಿದ್ದಲ್ವೇ ಅವನು. ತನ್ನ ಮಗನಾದಂತಹ ವರುಣನ ಹಸುಗಳನ್ನ ಸ್ವೀಕಾರ ಮಾಡಿ ಯಜ್ಞಕ್ಕೋಸ್ಕರ ಅಂತ ಬಳಸಿ ಯಜ್ಞಾನಂತರದಲ್ಲಿಯೂ ಕೂಡ ಆ ವಸ್ತುಗಳನ್ನ ಅಲ್ಲಿಯೇ ಇಟ್ಟ ಕಾರಣದಿಂದಾಗಿ, ತಾನೇ ಉಪಯೋಗಿಸಿಕೊಂಡ ಕಾರಣದಿಂದ ಬ್ರಹ್ಮದೇವರ ಕೋಪದಿಂದಾಗಿ ಅವರಿಲ್ಲಿ ಹುಟ್ಟಿದ್ದಾರೆ. ಆ ರೀತಿಯಾದ ಕೆಲಸಕ್ಕೆ ಪ್ರೇರಣೆ ಕೊಟ್ಟ ಕಾರಣದಿಂದಾಗಿ ಅದಿತಿ ಮತ್ತು ಸುರಭಿ ಇವರಿಬ್ಬರೂ ಕೂಡ ದೇವಕಿ ಮತ್ತು ರೋಹಿಣಿಯಾಗಿ ಹುಟ್ಟಿದ್ದಾರೆ. ಅವರ ಮೂಲ ರೂಪದಲ್ಲಿ ಇವರನ್ನು ಬಿಟ್ಟು ಕೂಡ ಇನ್ನೂ 11 ಜನ ಪತ್ನಿಯರಿದ್ದಾರೆ ಕಶ್ಯಪರಿಗೆ. ಯಾರವರು? ದಿತಿ, ಧನು, ಕಾಷ್ಟ, ಅರಿಷ್ಟ, ಸುರಸ, ಇಲ, ಮುನಿ, ಕ್ರೋಧವಶ, ತಾಮ್ರ, ಸರಮ, ತಿಮಿ ಅಂತ ಒಟ್ಟು 13 ಜನ ಮಕ್ಕಳು, ಅದಿತಿ ಮತ್ತು ಸುರಭಿಯನ್ನು ಸೇರಿಸಿ. ಇದರಲ್ಲಿ ಕಶ್ಯಪನೇ ಈಗ ವಸುದೇವನಾಗಿ ಹುಟ್ಟಿದಾಗ ಬಾಲ್ಹೀಕ ರಾಜ ಮತ್ತು ಕಾಶಿರಾಜ, ಕರವೀರಪುರ ಅಂತ ಒಂದು ದೇಶ ಇತ್ತು, ಆ ರಾಜನ ಮಕ್ಕಳಾಗಿ ಅನೇಕ ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಸುರಭಿ, ದಿತಿ, ಧನು ಇವರೆಲ್ಲ ಅನೇಕ ಹೆಸರಿನಿಂದಾಗಿ ಹುಟ್ಟುತ್ತಾ ಇದ್ದಾರೆ. ಅದಿತಿಯು ದೇವಕಿಯಾಗಿ ಹುಟ್ಟಿದ್ದಾಳೆ. ಇವರೆಲ್ಲರೂ ಕೂಡ ವಸುದೇವನನ್ನು ಮದುವೆ ಆಗ್ತಾ ಇದ್ದಾರೆ. ಇನ್ನು ಉಳಿದಂತಹ 6 ಜನ ಈ ದೇವಕಿಯ ಸಹೋದರಿಯರಾಗಿಯೇ ಹುಟ್ಟುತ್ತಾ ಇದ್ದಾರೆ. ಈ 7 ಜನ ಅಕ್ಕ ತಂಗಿಯಂದಿರು ವಸುದೇವನನ್ನೇ ಮದುವೆ ಆದರು. ಹೀಗೆ ವಸುದೇವನಿಗೆ ಆ ಮೂಲ ರೂಪದಲ್ಲಿ ಯಾವ 13 ಜನ ಪತ್ನಿಯರಿದ್ರೋ ವಸುದೇವನಾಗಿ ಹುಟ್ಟಿದಂತಹ ಸಂದರ್ಭದಲ್ಲೂ ಆ 13 ಜನ ಪತ್ನಿಯರಾಗಿ ಹುಟ್ಟುತ್ತಾ ಇದ್ದಾರೆ. ಈ ವಸುದೇವ ಮತ್ತು ನಂದಗೋಪ ಅಂತ ಹೇಳಿದೆವಲ್ಲ, ಕೃಷ್ಣ ಎಲ್ಲಿ ತನ್ನ ಬಾಲ್ಯವನ್ನ ಕಳೀತಾನಲ್ಲ, ನಂದಗೋಪ. ಆ ನಂದಗೋಪ ಮತ್ತು ಈ ವಸುದೇವ ಇವರಿಬ್ರು ಇದ್ದಾರಲ್ಲ, ಇವ್ರು ಅಣ್ಣ ತಮ್ಮಂದಿರೇ. ಯಾಕೆಂದ್ರೆ ಇವರಿಬ್ಬರ ತಂದೆ ಒಬ್ಬನೇ, ತಾಯಂದಿರು ಮಾತ್ರ ಬೇರೆ ಬೇರೆ. ಹೇಗೆ? ವಸುದೇವನ ತಂದೆಯ ಹೆಸರು ಶೂರ ಅಂತ. ದೇವಕಿ ನಂದನ ಶೌರಿಹಿ ನಂದ ಗೋಪ ಪ್ರಿಯಾತ್ಮಜ. ದೇವಕಿಯ ಮಗ ಹೌದು. ಶೌರಿಹಿ ಶೂರಸೇನ ರಾಜನ ವಂಶದಲ್ಲಿ ಬಂದವನು ಕೃಷ್ಣ, ಆದ್ರಿಂದಾಗಿ ಇವನಿಗೆ ಶೌರಿ ಅಂತ ಕರೀತಾ ಇದ್ದಾರೆ. ಶೂರಸೇನನ ಮಗ ವಸುದೇವ. ಆ ವಸುದೇವ ಭೋಜ ಎಂಬಂತಹ ಕ್ಷತ್ರಿಯ ಕನ್ಯೆಯ ಜೊತೆಯಲ್ಲಿ ವಿವಾಹವಾದ. ಯಾರು? ಶೂರಸೇನ ರಾಜ. ಶೂರಸೇನ ರಾಜನಿಗೆ ಕ್ಷತ್ರಿಯ ಕನ್ಯೆಯಲ್ಲಿ ಹುಟ್ಟಿದಂತಹ ಮಗ ವಸುದೇವ. ಅದರಿಂದಾಗಿ ಈ ವಸುದೇವನು ಕ್ಷತ್ರಿಯ ರಾಜನಾಗಿದ್ದಾನೆ. ಅದೇ ಶೂರಸೇನ ರಾಜನಿಗೆ ವೈಶ್ಯ ಜಾತಿಯ ಪತ್ನಿಯಲ್ಲಿ ಹುಟ್ಟಿದವನು ಯಾರು ಅಂದ್ರೆ ನಂದಗೋಪ. ಇವನು ಕೂಡ ಬ್ರಹ್ಮದೇವರಿಂದ ವರವನ್ನು ಪಡೆದು ದೇವರು ನನಗೂ ಮಗನಾಗಿದ್ದಾನೆ ಅಂತ ಲೋಕದಲ್ಲಿ ಪ್ರಸಿದ್ಧಿ ಬೇಕು ಅಂತ ಪ್ರಾರ್ಥನೆ ಮಾಡಿದ್ದ. ಅದಕ್ಕೆ ವಸುದೇವನ ಮಗನಾಗಿ ಹುಟ್ಟಿ ನಂದಗೋಪನ ಮಗನಾಗಿ ಬೆಳೆದು ಬ್ರಹ್ಮದೇವರ ವರವನ್ನ ಪರಮಾತ್ಮ ಸತ್ಯ ಮಾಡಿದ. ಗೊಲ್ಲರು ಅಂತ ಯಾರಿದ್ದಾರೋ ಆ ಎಲ್ಲ ಗೊಲ್ಲರಿಗೆ ರಾಜನಾದ ನಂದಗೋಪ. ಹಾಗಾಗಿ ಶೂರಸೇನ ಎಂಬಂತಹ ರಾಜನಿಗೆ 2 ಪತ್ನಿಯರಿಂದಾಗಿ ಜನಿಸಿದಂತಹ ಮಕ್ಕಳು ವಸುದೇವ ಮತ್ತು ನಂದಗೋಪ. ನಂದಗೋಪನ ಮಡದಿ ಯಶೋದೆ, ವಸುದೇವನ ಮಗ ಕೃಷ್ಣ. ಈ ವಸುದೇವನ ಮಡದಿ ದೇವಕಿ. ಇವರಿಬ್ಬರು ಕೂಡ ಒಂದೇ ಕಾಲದಲ್ಲಿ ಗರ್ಭವತಿಯರಾಗ್ತಾರೆ. ಇಬ್ಬರು ಕೂಡ ಒಂದೇ ಸಂದರ್ಭದಲ್ಲಿ ಹುಟ್ಟುವಂತಹ ಸಂದರ್ಭ ಬರುತ್ತೆ. ಕೃಷ್ಣ ಈ ಕಡೆಯಲ್ಲಿ ಹುಟ್ಟುತ್ತಾನೆ, ಅದೇ ಸಂದರ್ಭದಲ್ಲಿ ದುರ್ಗೆಯು ಕೂಡ ಯಶೋದೆಯ ಗರ್ಭದಲ್ಲಿ ಜನಿಸ್ತಾಳೆ. ಒಂದು ವಿಶೇಷ ಏನಿತ್ತು ಅಂತಂದ್ರೆ, ಉಳಿದ ಎಲ್ಲ ಸಂದರ್ಭದಲ್ಲೂ ಅಂದ್ರೆ ಯಾವಾಗ ದೇವಕಿ
ಗರ್ಭಿಣಿ ಆಗ್ತಾಳು. ದೇವಕಿ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಮಾತ್ರ ಬೇರೆ ಯಾವ ವಸುದೇವನ 12 ಜನ ಪತ್ನಿಯರು ಕೂಡ ಇವರ ಜೊತೆಯಲ್ಲಿ ಇರುವ ಹಾಗಿಲ್ಲ ಅಂತ ನಿಬಂಧನೆಯನ್ನ ಕಂಸ ಮಾಡಿದ್ದ, ದೂರ ಕಳಿಸಿಬಿಡ್ತಾ ಇದ್ದ. ಯಾವ ಗರ್ಭಿಣಿ ಸ್ತ್ರೀಯರು ಕೂಡ ವಸುದೇವನ 12 ಜನ ಪತ್ನಿಯರಲ್ಲಿ ಯಾವೊಬ್ಬ ಗರ್ಭಿಣಿ ಸ್ತ್ರೀಯೂ ಕೂಡ ಇವರ ಜೊತೆಯಲ್ಲಿ ವಾಸ ಮಾಡುವ ಹಾಗಿಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಒಂದೇ ಕಾಲದಲ್ಲಿ ಗರ್ಭವತಿಯರಾಗಿ ಒಂದೇ ಸಂದರ್ಭದಲ್ಲಿ ಮಗುವನ್ನು ಪಡೆದರೆ ಮಕ್ಕಳನ್ನ ಅದಲು ಬದಲು ಮಾಡಿ ಇವರಿಗೆ ಏನಾದ್ರೂ ತೊಂದರೆಯಾಗಿ ಬಿಟ್ಟಿತು, ಮತ್ತೆ ತನಗೆ ಆ ಶಿಶುವಿನಿಂದ ಮರಣ ಬಂದೀತು ಅನ್ನುವ ಯೋಚನೆಯಿಂದಾಗಿ ಯಾವ ಸಂದರ್ಭದಲ್ಲಿ ರೋಹಿಣಿಯು ಯಾವ ಸಂದರ್ಭದಲ್ಲಿ ದೇವಕಿಯು ಗರ್ಭವತಿ ಆಗ್ತಾ ಇದ್ಲೋ ಆ ಸಂದರ್ಭದಲ್ಲಿ ಬೇರೆ ಯಾವ ವಸುದೇವನ ಪತ್ನಿಯರನ್ನು ಕೂಡ ಜೊತೆಯಲ್ಲಿ ವಸುದೇವನ ಜೊತೆಯಲ್ಲಿ ಇರ್ಲಿಕ್ಕೆ ಅಂತ ಬಿಡ್ತಾ ಇದ್ದಿದ್ದಿಲ್ಲ. ಉಳಿದ ಸಂದರ್ಭದಲ್ಲೆಲ್ಲ ವಸುದೇವನ ಜೊತೆಯಲ್ಲಿಯೇ ವಾಸ ಮಾಡ್ತಾ ಇದ್ಲು. ಈ ಸಂದರ್ಭದಲ್ಲಿಯೇ ರೋಹಿಣಿ ಈಗಾಗಲೇ ವಸುದೇವನಿಂದ ಗರ್ಭವತಿಯಾಗಿದ್ಲು. ಅದೇ ಸಂದರ್ಭಕ್ಕೆ ದೇವಕಿಯು ಕೂಡ ಗರ್ಭವತಿಯಾಗಿದ್ದಾಳೆ. ಅದಕ್ಕೆ ಇವರಿಬ್ರು ಕೂಡ ಒಂದೇ ಕಡೆಯಲ್ಲಿ ಇರಬಾರ್ದು ಅಂತ ಕಂಸನ ಆದೇಶ ಇರುವುದರಿಂದ ರೋಹಿಣಿಯನ್ನ ನಂದಗೋಪನ ಮನೆಯಲ್ಲಿ ಬಿಟ್ಟಿದ್ದಾನೆ. ಯಾರು? ವಸುದೇವ. ಯಾಕೆ? ನಂದಗೋಪನು ಕೂಡ ವಸುದೇವನ ತಮ್ಮನೆ. ನನ್ನ ಪತ್ನಿಯನ್ನು ನಿನ್ನ ಮನೆಯಲ್ಲಿ ಇಟ್ಟುಕೊಂಡು ನೋಡಿಕೋ ಅಂತ ವಸುದೇವ. ದೇವಕಿಯೂ ಗರ್ಭವತಿಯಾಗಿದ್ದಾಳೆ, 7ನೇ ಗರ್ಭವನ್ನ ತನ್ನ ಗರ್ಭದಲ್ಲಿ ಧರಿಸಿದ್ದಾಳೆ. ಈ ಕಡೆಯಲ್ಲಿ ರೋಹಿಣಿಯು ಕೂಡ ಗರ್ಭವನ್ನ ಧರಿಸಿದ್ದಾಳೆ. ಆ ಸಂದರ್ಭದಲ್ಲಿ ದೇವಿಯಾದಂತಹ ದುರ್ಗೆಗೆ ಪರಮಾತ್ಮನ ಆದೇಶವಾದದ್ದು ಈ ದೇವಕಿಯ ಗರ್ಭದಲ್ಲಿರುವಂತಹ ಶಿಶುವನ್ನ ರೋಹಿಣಿಯ ಗರ್ಭಕ್ಕೆ ತಂದು ಸೇರಿಸಬೇಕು ಅಂತ. ಅವನ ಆದೇಶದಂತೆ ದುರ್ಗಾದೇವಿ ದೇವಕಿಯ ಗರ್ಭದಲ್ಲಿದ್ದಂತಹ ಶಿಶುವನ್ನ ರೋಹಿಣಿಯ ಗರ್ಭಕ್ಕೆ ತಂದು ಇಡ್ತಾ ಇದ್ದಾಳೆ. ದೇವಕಿಗೆ ಗರ್ಭಪಾತವಾದದ್ದನ್ನು ನೋಡಿ ಬಹಳ ವ್ಯಥೆ ಆಯಿತು. 7ನೇ ಶಿಶುವು ಕೂಡ ಹೀಗೆ ಮೃತವಾಗಿ ಹೋಯಿತಲ್ಲ ಅಂತ ವ್ಯಥೆಯಾಯಿತು. ಕಂಸನು ಕೂಡ ಈ ಸುದ್ದಿಯನ್ನ ಕೇಳಿ ಹಾಗಾದ್ರೆ 7ನೇ ಶಿಶುವು ಕೂಡ ಮೃತವಾಗಿದೆ ಅಂತ ಅಂದುಕೊಂಡ. ಆದ್ರೆ ಆ 7ನೇ ಶಿಶುವಿಗೆ ಮರಣ ಬರಲಿಲ್ಲ. ಯಾಕೆ? ಈ ಗರ್ಭದಿಂದಾಗಿ ರೋಹಿಣಿಯ ಗರ್ಭವನ್ನು ಸೇರ್ತು ಅಷ್ಟೇ. ಸಂದಿಷ್ಟ್ವೈವಂ ಭಗವತಾ ತಥೇತ್ಯೋಮಿತಿ ತದ್ವಚಃ ಪ್ರತಿಗೃಹ್ಯ ಪರಿಕ್ರಮ್ಯ ಗಾಂ ತಥಾ ತತ್ತಥಾ ಕರೋತ್. ಗಾಂ ಗತಾ ತತ್ತಥಾ ಕರೋತ್. ಯಾವಾಗ ಪರಮಾತ್ಮ ದುರ್ಗಾದೇವಿಗೆ ಆದೇಶ ಕೊಟ್ನೋ ಆಗ್ಲಿ ಅಂತ ಅವನ ಆದೇಶವನ್ನ ಸ್ವೀಕಾರ ಮಾಡಿ ದೇವಕಿಯ ಗರ್ಭದಲ್ಲಿದ್ದಂತಹ ಶಿಶುವನ್ನ ಎಳೆದು ರೋಹಿಣಿಯ ಗರ್ಭದಲ್ಲಿ ಇಡ್ತಾ ಇದ್ದಾರೆ. ಊರಿನ ಜನರೆಲ್ಲ ದೇವಕಿಗೆ ಗರ್ಭಸ್ರಾವವಾಗಿದೆ ಅಂತ ಹೇಳಿಕೊಳ್ತಾ ಇದ್ದಾರೆ. ದುರ್ಗಾದೇವಿಯ ಪ್ರಭಾವದಿಂದಾಗಿ ಇಬ್ಬರಿಗೂ ಒಂದೇ ಕಾಲದಲ್ಲಿ ಗರ್ಭಸ್ರಾವವಾಯಿತು. ಈ ಕಡೆಯಲ್ಲಿ ದೇವಕಿಗೆ ಗರ್ಭಸ್ರಾವವಾದರೆ ರೋಹಿಣಿಯ ಗರ್ಭವೂ ಸ್ರಾವವಾಯಿತು. ಆ ಸಂದರ್ಭದಲ್ಲಿ ಇಬ್ಬರಿಗೂ ಗಾಢವಾದ ನಿದ್ರೆ. ದುರ್ಗಾದೇವಿ ತಮೋಭಿಮಾನಿನಿ, ತಮಸ್ಸಿಗೆ ಮತ್ತೊಂದು ಪ್ರತೀಕ ನಿದ್ರೆ. ನಿದ್ರಾ, ಆಲಸ್ಯ ಇವೆಲ್ಲವೂ ಕೂಡ ತಮೋ ಗುಣಕ್ಕೆ ಪ್ರತೀಕ. ದುರ್ಗಾದೇವಿ ಇವರಿಬ್ಬರಿಗೂ ಗಾಢವಾದ ನಿದ್ರೆ ಬರುವ ಹಾಗೆ ಅವರನ್ನ ಮೋಹಿಸಿದ್ದಾಳೆ. ರೋಹಿಣಿ ನಿದ್ದೆಯಲ್ಲೇ ಕನವರಿಸ್ತಾ ಇದ್ದಾಳೆ, ಅಯ್ಯೋ ನನ್ನ ಗರ್ಭಪಾತವಾಯಿತು ಅಂತ. ಅವಳು ಕನಸಿನಲ್ಲಿಯೇ ಆ ರೀತಿಯಾಗಿ ಕನವರಿಸುವ ಸಂದರ್ಭದಲ್ಲಿ ದುರ್ಗಾದೇವಿ ಒಂದು ಗರ್ಭಪಾತವಾದರೂ ನಿನ್ನ ಅದೇ ಗರ್ಭದಲ್ಲಿ ಮತ್ತೊಂದು ಶಿಶುವನ್ನು ತಂದು ಸೇರಿಸಿದ್ದೇನೆ, ಸಾಕ್ಷಾತ್ ಶೇಷದೇವರೇ ನಿನ್ನ ಗರ್ಭದಲ್ಲಿ ಜನಿಸಲಿದ್ದಾರೆ ಅಂತ ಹೇಳಿ ಅವಳನ್ನ ಸಂತೈಸ್ತಾ ಇದ್ದಾಳೆ. ಗರ್ಭಸ್ರಾವವಾಗಿದೆ, ಆದ್ರೆ ನೋಡಿದರೆ ಮುಂಚಿನ ಹಾಗೆ 3 ತಿಂಗಳ ಗರ್ಭಿಣಿಯಾಗಿಯೇ ಇದ್ದಾಳೆ. ಈ ಕಡೆಯಲ್ಲಿ ದೇವಕಿಯ ಗರ್ಭಪಾತವಾದದ್ದನ್ನು ನೋಡಿ
ಜನರೆಲ್ಲ ಕಂಸನೇ ಈ ರೀತಿಯಾಗಿ ದೇವಕಿಗೆ ಮಾಡಿಸಿದ್ದಾನೆ ಅಂತ ವ್ಯಥೆಗೊಳ್ತಾ ಇದ್ದಾರೆ. ವಸ್ತುತಃ ಅಲ್ಲಿ ಗರ್ಭಪಾತವಾದ್ರೂ ಅದೇ ಗರ್ಭ ಬಂದು ರೋಹಿಣಿಯ ಗರ್ಭದಲ್ಲಿ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ 7 ಶಿಶುಗಳು, ಈಗ ಅವಳ ಗರ್ಭದಲ್ಲಿ ಬಂದಂತಹ 6 ಶಿಶುಗಳು ಮೃತವಾಗಿ ಹೋಯ್ತು, ಕಂಸನ ಕೈಯಲ್ಲಿಯೇ ಕೊಲ್ಲಲ್ಪಟ್ಟವು. ಅದಕ್ಕೆ ಕಾರಣ ಏನು ಅಂತ ನಾ ಹೇಳಿದ್ದೇನೆ. ಬ್ರಹ್ಮದೇವರ ಅವಧ್ಯತ್ವ ವರ, ಅದರ ಜೊತೆಯಲ್ಲಿ ಹಿರಣ್ಯಕಶಿಪುವೇ ಕೊಟ್ಟಂತಹ ನಿಮಗೆ ನಿಮ್ಮ ತಂದೆಯಿಂದಲೇನೆ ಮರಣ ಬರಲಿ ಎನ್ನುವಂತಹ ಶಾಪ, ಈ ಎರಡರ ರಕ್ಷಣೆಗೋಸ್ಕರವಾಗಿ ದುರ್ಗಾದೇವಿ 6 ಜನ ಮಕ್ಕಳನ್ನ ದೇವಕಿಯ ಗರ್ಭದಲ್ಲಿ ಹುಟ್ಟಿಸಿದ ಹಾಗೆ ಮಾಡಿ, ಕಾಲದೇವಿಯ ಮಕ್ಕಳಾದಂತಹ ಈ 6 ಜನರಿಗೆ ಕಾಲದೇವಿಯ ಅವತಾರನಾದಂತಹ ಕಂಸನಿಂದಾಗಿ ಮರಣ ಬರುವ ಹಾಗೆ ಮಾಡಿದರು. 7ನೇ ಗರ್ಭಕ್ಕೆ ಮರಣ ಬರಲಿಲ್ಲ, ರೋಹಿಣಿಯ ಗರ್ಭವನ್ನು ಪ್ರವೇಶ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಈಗ ಕೃಷ್ಣನೇ ಭಕ್ತರಿಗೆ ಅನುಗ್ರಹವನ್ನು ಮಾಡುವ ಉದ್ದೇಶದಿಂದಾಗಿ ದೇವತೆಗಳ ಪ್ರಾರ್ಥನೆಯನ್ನ ಆಲಿಸಿ ಕಂಸ, ಜರಾಸಂಧ, ದುರ್ಯೋಧನ, ದುಶಾಸನ, ಶಿಶುಪಾಲ, ದಂತವಕ್ತ್ರ ಮುಂತಾದಂತಹ ಅನೇಕ ದುಷ್ಟ ಜನರ ಸಂಹಾರಕ್ಕೋಸ್ಕರವಾಗಿ ಭೂಮಿಯಲ್ಲಿ ರಾಮಾದಿ ರೂಪಗಳಂತೆ ರಾಮ, ಪರಶುರಾಮ, ವಾಮನ ಅನೇಕ ರೂಪಗಳನ್ನು ಧರಿಸಿದಂತಹ ಪರಮಾತ್ಮನೇ ತನ್ನ ಮತ್ತೊಂದು ರೂಪವಾದಂತಹ ಕೃಷ್ಣ ರೂಪವನ್ನ ಸ್ವೀಕಾರ ಮಾಡಬೇಕು ಅಂತ ಯೋಚನೆ ಮಾಡಿ ಪರಮಾತ್ಮ ತನ್ನ ಒಂದು ಅಂಶದಿಂದಾಗಿ ದೇವಕಿಯ ಗರ್ಭವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಭಗವಾನಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರಃ ಆವಿವೇಶಾಂಶ ಭಾಗೇನ ಮನ ಆನಕ ದುಂದುಭೇ. ಮೊದಲಿಗೆ ವಸುದೇವನ ಶರೀರವನ್ನ ಪರಮಾತ್ಮ ಪ್ರವೇಶ ಮಾಡುತ್ತಾ ಇದ್ದಾನೆ. ಯಾವಾಗ ಪರಮಾತ್ಮನ ಒಂದು ಅಂಶಕ್ಕಿಂತಲೂ ಕೂಡ ತೇಜಪೂರ್ಣವಾಗಿ ವಸುದೇವ ಕಾಣಿಸಿಕೊಳ್ತಾ ಇದ್ದಾನೆ, ಸೂರ್ಯನಂತಹ ಪ್ರಕಾಶ ವಸುದೇವನಲ್ಲಿ ಬಂದಿದೆ. ನಂತರ ವಸುದೇವ ತನ್ನ ಒಡಲಿನಿಂದ ದೇವಕಿಯ ಗರ್ಭದಲ್ಲಿ ಪರಮಾತ್ಮನ ಅಂಶವನ್ನ ಇರಿಸಿದಾಗ ದೇವಕಿ ಗರ್ಭದಲ್ಲಿ ಇಡೀ ಜಗತ್ತನ್ನ ತನ್ನ ಉದರದಲ್ಲಿ ಧರಿಸಿದಂತಹ ಪರಮಾತ್ಮನನ್ನ ತನ್ನ ಗರ್ಭದಲ್ಲಿ ಧರಿಸ್ತಾ ಇದ್ದಾಳೆ. ಆವಾಗ ದೇವಕಿ ಹೇಗೆ ಕಂಗೊಳಿಸಿದಳು ಅನ್ನೋದನ್ನ ಇಲ್ಲಿ ಒಂದು ತುಂಬಾ ಒಳ್ಳೆ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ತಥೋ ಜಗನ್ಮಂಗಲ ಮಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ದಧಾರ ಸರ್ವಾತ್ಮಕಂ ಆತ್ಮಭೂತಂ ಕಾಷ್ಠಾ ಯಥಾ ಆನಂದಕರಂ ನಭಸ್ಥಃ. ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಬರುವಂತಹ ಚಂದ್ರನನ್ನ ಪೂರ್ವ ದಿಕ್ಕು ತನ್ನ ಒಡಲಿನ ಒಳಗಡೆಯಲ್ಲಿ ಸೇರಿಸಿಕೊಳ್ಳುತ್ತೆ. ಹಗಲಿನ ಸಂದರ್ಭದಲ್ಲಿ ರಾತ್ರಿ ಎಲ್ಲ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ಚಂದ್ರ ಪೂರ್ವ ದಿಕ್ಕಿನಲ್ಲಿ ತಾನು ಸೇರಿಕೊಳ್ಳುತ್ತಾನೆ ಹಗಲಿನ ಸಂದರ್ಭದಲ್ಲಿ. ಅದರಂತೆ ಕೃಷ್ಣ ಆ ದೇವಕಿಯ ಗರ್ಭವನ್ನ ಸೇರಿಕೊಳ್ತಾ ಇದ್ದಾನೆ. ಹೇಗಿತ್ತು ಅಲ್ಲಿಯವರೆಗೂ ಇವನು ಕಂಸ ಬಂದಿಖಾನೆಯಲ್ಲಿಟ್ಟಾಗ ಯಾವ ಆಭರಣಗಳಿಲ್ಲ, ಅನುಲೇಪನಗಳಿಲ್ಲ, ಮುಖದಲ್ಲಿ ಯಾವ ಕಾಂತಿಯೂ ಇರಲಿಲ್ಲ. ದೇವಕಿಯ ಮುಖ ಎಲ್ಲ ಸಪ್ಪೆಯಾದ ಜೀರ್ಣವಾದಂತಹ ಮುಖದ ಕಾಂತಿ ಇದ್ದಂತಹದ್ದು. ಯಾವಾಗ ಪರಮಾತ್ಮ ಇವನ ಶರೀರವನ್ನ ಪ್ರವೇಶ ಮಾಡಿದನೋ ಆವಾಗ ಒಳ್ಳೆ ಪ್ರಕಾಶ ಅವಳ ಮುಖದಲ್ಲಿ, ಶರೀರದಲ್ಲಿ ಕಾಣಿಸ್ತಾ ಇದೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ ಇಲ್ಲಿ. ಜೂಜಾಡುವ ಸ್ಥಳ ಎಲ್ಲ ಇರುತ್ತೆ. ಜೂಜಾಡುವ ಸ್ಥಳ, ಜೂಜಾಟದ ಸ್ಥಳದಲ್ಲಿ ಅಲ್ಲಿ ಸತ್ಯಕ್ಕೆ ಅವಕಾಶ ಇಲ್ಲ, ಬರೀ ಸುಳ್ಳೆ. ನೋಡಿ, ನಾವು ಪಾಂಡವರು ಕೌರವರು ಜೂಜಾಡುವ ಸಂದರ್ಭದಲ್ಲಿ ಬರೀ ಮೋಸವೇ ತಾಂಡವವಾಡಿದೆ. ಮತ್ತೆ ನಾವು ಅನೇಕ ರಾಜರ ಕಥೆಗಳನ್ನು ಕೇಳುತ್ತೇವೆ.
ಜೂಜಿನಿಂದಾಗಿ ಕಾಡಿಗೆ ಹೋಗಬೇಕಾದಂತಹ ಸಂದರ್ಭ ಬಂದಂತಹ ಅನೇಕ ರಾಜರುಗಳ ಕಥೆಗಳನ್ನ ಮಹಾಭಾರತದ ಉಪಾಖ್ಯಾನಗಳಲ್ಲಿ ಬಹಳವಾಗಿ ಕೇಳುತ್ತಾ ಬರ್ತೇವೆ. ಆ ಸ್ಥಳದಲ್ಲಿ ಬರೀ ಸುಳ್ಳಿಗೇನೆ ರಾಜನ ಪದವಿ, ಸತ್ಯಕ್ಕೆ ಬಂಧೀಖಾನೆಯಲ್ಲಿಯೇ ವಾಸ, ಅಲ್ಲೆಲ್ಲ ಸತ್ಯಕ್ಕೆ ಬೆಲೆ ಇಲ್ಲ. ಅದೇ ರೀತಿಯಾಗಿ ದೇವಕಿ ಕಂಸ ಇವರಿಬ್ಬರು ದೇವಕಿ ಕಂಸನ ಈ ಆಡಳಿತದಲ್ಲಿ ಜೂಜಿನ ಸ್ಥಳದಲ್ಲಿ ಸತ್ಯಕ್ಕೆ ಯಾವ ರೀತಿಯಾಗಿ ಅವಕಾಶವಿಲ್ವೋ ಹಾಗೆ ಇವಳಿಗೆ ಯಾವ ಅವಕಾಶವೂ ಇರಲಿಲ್ಲ, ಮುಖದಲ್ಲಿ ಯಾವ ಕಾಂತಿಯೂ ಇರಲಿಲ್ಲ. ಆದರೆ ಯಾವಾಗ ಭಗವಂತನ ಸನ್ನಿಧಾನ ಇವಳಲ್ಲಿ ಬಂತೋ ಅವಾಗ ಒಳ್ಳೆ ಪ್ರಕಾಶ ಇವಳ ಶರೀರದಲ್ಲಿ ತೋರ್ತಾ ಇದೆ. ಈಗ ಕಂಸನಿಗೆ ನಡುಕ ಪ್ರಾರಂಭವಾಗಿದೆ. ದೇವಕಿಯ ಮುಖದಲ್ಲಿರುವಂತಹ ಆ ಪ್ರಕಾಶವನ್ನು ನೋಡಿದಂತಹ ಅವನಿಗೆ ಬಹಳ ಸಂತೋಷವಾಗಿದ್ದಾಳೆ ದೇವಕಿ. ಕಂಸ ತನಗೆ ತಾನೇ ಹೇಳಿಕೊಳ್ಳುತ್ತಾ ಇದ್ದಾನೆ, ಖಂಡಿತವಾಗಿ ಇವಳ ಗರ್ಭದಲ್ಲಿರುವಂತಹ ಶಿಶು ನನ್ನ ಪ್ರಾಣವನ್ನು ತೆಗಿಲಿಕ್ಕೆ ಅಂತ ಹುಡ್ತಾ ಇರುವಂತಹ ವಿಷ್ಣುವೇ ಆಗಿದ್ದಾನೆ. ಆ ನನ್ನ ಶತ್ರು ಈಗ ದೇವಕಿಯ ಗರ್ಭದಲ್ಲಿ ಅಡಗಿಕೊಂಡು ಕೂತಿದ್ದಾನೆ. ಅಲ್ಲ, ಇವಳ ಗರ್ಭದಲ್ಲಿ ಪರಮಾತ್ಮ ಬಂದು ನೆಲೆಸಿದ್ದಾನೆ ನಿನಗೆ ಹೇಗ್ ಗೊತ್ತಾಯ್ತು? ಯಾಕೆ ಅಂತಂದ್ರೆ ಇದರ ಹಿಂದೆ ಇವಳ ಮುಖದಲ್ಲಿ ಇಷ್ಟು ಪ್ರಕಾಶ ಇರ್ಲಿಲ್ಲ, ಈ ಲವಲವಿಕೆ ಇರ್ಲಿಲ್ಲ. ಈಗ ಆ ಲವಲವಿಕೆ ಇವಳ ಮುಖದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಾನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ತಾಂ ವೀಕ್ಷ ಕಂಸಃ ಪ್ರಭಯಾಜಿತಂಬರಾಂ ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ. ಕಾರಾಗೃಹದಲ್ಲಿ ಇದ್ರು ಅವಳ ಆ ಮುಖದಲ್ಲಿರುವಂತಹ ಕಾಂತಿಯಿಂದಾಗಿ ಇಡೀ ಮನೆಯನ್ನ ಬೆಳಗುತ್ತಾ ಇದ್ದಾಳೆ. ಆಹೈಷ ಮೇ ಪ್ರಾಣ ಹರಿರ್ಗುಹಾಂ ಧ್ರುವಂ ಶ್ರಿತೋ ಎನ್ನ ಪುರಾ ಇಯಮೀದೃಶಿ. ಮೇ ಪ್ರಾಣಹರಹ, ನನ್ನ ಪ್ರಾಣವನ್ನ ಅಪಹಾರ ಮಾಡ್ತಾ ಇರುವಂತಹ ಪರಮಾತ್ಮ ಗುಹಾಂ ಧ್ರುವಂ ಶ್ರಿತಃ, ಇವಳ ಹೃದಯ ಗುಹೆಯನ್ನ ಗರ್ಭಗೃಹವನ್ನ ನಿರಂತರವಾಗಿ ಆಶ್ರಯಿಸಿದ್ದಾನೆ. ಅಂದ್ರೆ ಇವಳ ಗರ್ಭದಲ್ಲಿ ಪರಮಾತ್ಮ ಪ್ರವಿಷ್ಟನಾಗಿದ್ದಾನೆ. ಯಾಕೆ? ಎನ್ನ ಪುರಾ ಇಯಮೀದೃಶಿ, ಇವಳ ಮುಖದಲ್ಲಿ 7 ಮಕ್ಕಳು ಇರುವಂತಹ ಸಂದರ್ಭದಲ್ಲೂ ಕೂಡ ಇಲ್ಲದೇ ಇರುವ ಕಾಂತಿ ಈಗ ಬಂದಿದೆ ಅಂತಾದ್ರೆ ಆ ಆಕಾಶವಾಣಿಯ ಮಾತು ಸತ್ಯವಾಗುವ ಸಂದರ್ಭ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಹಿಂದೆ ಇವಳಲ್ಲಿ ಈ ಕಾಂತಿ ಇರ್ಲಿಲ್ಲ, ಈಗ ಈ ಕಾಂತಿ ಬರ್ತಾ ಇದೆ. ಅಂದ್ರೆ ನನ್ನ ಮರಣಕ್ಕೆ ಕಾರಣವಾದಂತಹ ಶಿಶು ಈಗಾಗಲೇ ಇವಳ ಗರ್ಭವನ್ನು ಪ್ರವೇಶ ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನನ್ನ ಕಾರ್ಯ ಸಾಧನೆ ಆಗಬೇಕು, ನಾನು ಏನು ಕೆಲಸ ಮಾಡಬೇಕು ಅಂತ ಹೊರಟಿದ್ದೇನೆ. ನಾನು ನನ್ನನ್ನ ಬದುಕಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹೊರಟಿದ್ದೇನೆ. ನನ್ನ ಕೆಲಸವನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಆಸೆ ನನಗಿದೆ. ಆದ್ರೆ ಎಂದಿಗೂ ನನ್ನ ಪರಾಕ್ರಮಕ್ಕೆ ನಾನು ಕಳಂಕವನ್ನು ತಂದುಕೊಳ್ಬಾರ್ದು. ನಾವ್ ಯಾವುದೋ ಒಂದು ಕೆಲಸವನ್ನು ಸಾಧಿಸಬೇಕು ಅಂತ ಹೊರಟಿರ್ತೇವೆ. ಆ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಹೌದು, ನಾವು ಅಂದುಕೊಂಡಂತಹ ಕೆಲಸವನ್ನು ಸಾಧಿಸಬೇಕು. ಆದ್ರೆ ಆ ಕೆಲಸವನ್ನು ಮಾಡುವ ಭರದಲ್ಲಿ ನಮ್ಮ ಹೆಸರಿಗೆ ಕಳಂಕ ಮಸಿ ಬಳಬಾರದು, ಕಳಂಕ ನಮ್ಮ ಹೆಸರಿನ ಮುಂದೆ ಸೇರಬಾರದು. ಜಗತ್ತಿನಲ್ಲೆಲ್ಲ ನಾನು ಮಹಾಪರಾಕ್ರಮಿ ಅನ್ನುವಂತಹ ಬಿರುದು ಇದೆ. ನನ್ನ ಶತ್ರುವಾದಂತಹ ವಿಷ್ಣು ದೇವಕಿಯ ಗರ್ಭದಲ್ಲಿ ಈಗ ಬೆಳೀತಾ ಇದ್ದಾನೆ. ನಾನೀಗ ಯಾವ ಕ್ರಮವನ್ನು ಕೈಗೊಳ್ಳಬೇಕು? ಈಗಲೇ ಇವಳ ತಲೆಯನ್ನು ಕತ್ತರಿಸಿ ಬಿಟ್ರೆ ಮುಗಿದು ಹೋಯ್ತಲ್ಲ. ನನ್ನ ತಂಗಿ ಆದಂತಹ ದೇವಕಿಯ ತಲೆಯನ್ನು ಕತ್ತರಿಸಿ ಬಿಟ್ಟೆ ಅಂದ್ರೆ ಇವಳು ಸಾಯ್ತಾಳೆ, ಇವಳ ಗರ್ಭದಲ್ಲಿರುವಂತಹ ಶಿಶುವು ಸಾಯುತ್ತೆ. ಹಾಗಾದ್ರೆ ಶಿಶು ಹುಟ್ಟುವವರೆಗೂ ಕಾದು ನಂತರದಲ್ಲಿ ಶಿಶುವನ್ನು ಮಾತ್ರ ಸಂಹರಿಸಲೆ, ಅಥವಾ ಯಾವ ಮರದಲ್ಲಿ ಬಿಡುವ ಫಲದಿಂದಾಗಿ ನನಗೆ ಮರಣ ಅಂತಿದೆಯೋ ಆ ಮರವನ್ನೇ ಕತ್ತರಿಸಿ ಬಿಡಲೆ? ಮರದ ಹಾಗಿರುವಂಥವಳು ದೇವಕಿ, ಅವಳನ್ನೇ ಕತ್ತರಿಸಿ ಬಿಟ್ರೆ ಮುಗಿದೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಇವಳು ಗರ್ಭಿಣಿ ಸ್ತ್ರೀ ಇದ್ದಾಳೆ.
ಅಷ್ಟೇ ಅಲ್ಲ, ಸಂಬಂಧದಲ್ಲಿ ಸಾಕ್ಷಾತ್ತಾಗಿ ನನ್ನ ತಂಗಿಯೂ ಆಗಿದ್ದಾಳೆ. ಈ ಸಂದರ್ಭದಲ್ಲಿ ಇವಳನ್ನೇನಾದ್ರೂ ಸಂಹಾರ ಮಾಡಿಬಿಟ್ರೆ ನನಗೆ ಬರುವಂತಹ ಕೀರ್ತಿ, ಸಂಪತ್ತು, ಆಯುಷ್ಯ ಎಲ್ಲವೂ ಕೂಡ ಹಾಳಾಗಿ ಹೋಗತ್ತೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅತೀ ಕ್ರೌರ್ಯವನ್ನು ತೋರಿಸಬಾರದು. ಅತೀ ಕ್ರೂರನಾದಂತಹ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿ ಯಾರಿರ್ತಾನೋ, ಮೃದುವಾದ ಹೃದಯ ಯಾವ ವ್ಯಕ್ತಿಗೆ ಇರೋದಿಲ್ವೋ ಅಂತಹ ವ್ಯಕ್ತಿಯ ಯಶಸ್ಸು, ಕೀರ್ತಿ ಇದೆಲ್ಲವೂ ಕೂಡ ಬದುಕಿದ್ದಂತಹ ಸಂದರ್ಭದಲ್ಲಿಯೇ ನಾಶವನ್ನು ಹೊಂದಿಬಿಡತ್ತೆ. ಇಹಲೋಕ ಪರಲೋಕದ ಭೋಗ ಭಾಗ್ಯಗಳು ಯಾವುದೂ ಕೂಡ ಅವನಿಗೆ ಸಿಗೋದಿಲ್ಲ ಅಂತ ಯೋಚನೆ ಮಾಡಿ ದೇವಕಿಯನ್ನ ಆ ಕ್ಷಣದಲ್ಲಿಯೇ ಕಂಸ ಕೊಂದು ಬಿಡಬಹುದಾಗಿದ್ರೂ ಕೂಡ, ಅವನು ಸಮರ್ಥನೆ ಆಗಿದ್ರೂ ಕೂಡ, ಆದ್ರೆ ಆ ಘೋರವಾದ ಆಲೋಚನೆಯನ್ನ ಅವನು ಕೈ ಬಿಡ್ತಾ ಇದ್ದಾನೆ. ಇರ್ಲಿ, ಇಷ್ಟು ದಿವಸವೇನೆ ನನ್ನ ತಂಗಿಯನ್ನ 7 ಮಕ್ಕಳು ಹುಟ್ಟುವಾಗಲೇನೆ ಕೊಲ್ಲದೇನೆ ಬಿಟ್ಟವನು ಈ 8ನೇ ಶಿಶು ಹುಟ್ಟುವಾಗ ಇವಳನ್ನ ಯಾಕೆ ಕೊಲ್ಲೋಣ? ಶಿಶುವಿಂದ ತಾನೇ ನನಗೆ ಮರಣ ಇರೋದು. ಹಾಗಾದ್ರೆ ಆ ಮಗುವಿಗೋಸ್ಕರ ಕಾಯೋಣ ಅಂತಂದುಕೊಂಡು 8ನೇ ಗರ್ಭ ಹುಟ್ಲಿಕ್ಕೋಸ್ಕರ ಅಂತ ಕಂಸ ಕಾಯ್ತಾ ಇದ್ದಾನೆ. ಅವನು ಕುಳಿತಾಗ, ಮಲಗಿದಾಗ, ನಿಂತಾಗ ಯಾವ ಸಂದರ್ಭದಲ್ಲೂ ಕೂಡ ಅವನಿಗೆ ಅದೇ ಯೋಚನೆ. ಯಾವುದೋ ಒಬ್ಬ ವ್ಯಕ್ತಿಗೆ ನಾಳೆ ದಿವಸ ಅಥವಾ 4 ದಿವಸಕ್ಕೆ ಮರಣ ದಂಡನೆ ಇದೆ ಅಂತ ಹೇಳಿದರೆ, ಗಲ್ಲು ಶಿಕ್ಷೆಗೆ ಈಡು ಮಾಡಿದ್ದಾರೆ, ಅವನು ಗಲ್ಲಿಗೆ ಹಾಕ್ತಾರೆ ಅಂತಾದ್ರೆ ಅವನು ನಿಂತಾಗ, ಕೂತಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಅವನಿಗೆ ಅದೇ ಯೋಚನೆ ಇರುತ್ತೆ. ಯಾವ ಕ್ಷಣದಲ್ಲೂ ಕೂಡ ಸರಿಯಾದ ನಿಶ್ಚಿಂತವಾದಂತಹ ಮನಸ್ಸು ಅವನಿಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಇವನಿಗೂ ಕೂಡ ನನ್ನ ಮರಣಕ್ಕೆ ಕಾರಣನಾದಂತಹ ವ್ಯಕ್ತಿ ಸೇರಿಕೊಂಡಿದ್ದಾನೆ ಅನ್ನೋ ವಿಷಯವನ್ನು ಸಂವಿಷನ್ ತಿಷ್ಟನ್ ಭುಂಜಾನಃ ಅಪಶ್ಯತ್ ತನ್ಮಯಂ ಜಗತ್. ಕೂತಾಗ, ನಿಂತಾಗ, ಓಡಾಡುವ ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲೂ ಕೂಡ, ಯಾವ ಸಂದರ್ಭದಲ್ಲೂ ಕೂಡ ಪರಮಾತ್ಮನದ್ದೇ ಯೋಚನೆ. ಎಲ್ಲ ಕಡೆಯಲ್ಲಿ ನೋಡಿದರೂ ಕೂಡ ಮೃತ್ಯು ದೇವತೆಯಂತೆ ಪರಮಾತ್ಮನೇ ಕಂಡು ಬರ್ತಾ ಇದ್ದಾನೆ. ಅವನಿಗೆ ಕ್ಷಣಕಾಲವೂ ಕೂಡ ನಿಶ್ಚಿಂತವಾದಂತಹ ಜೀವನ ಇಲ್ಲ ಅಂತಾಯ್ತು. ಈ ಸಂದರ್ಭದಲ್ಲಿ ದೇವಕಿಯ ಗರ್ಭದಲ್ಲಿದ್ದಂತಹ ಆ ಪರಮಾತ್ಮನನ್ನ ಬ್ರಹ್ಮ ರುದ್ರಾದಿ ದೇವತೆಗಳು ಎಲ್ಲರೂ ಬಂದು ಆ ಗರ್ಭದಲ್ಲಿಯೇ ಪವಡಿಸಿದಂತಹ ದೋಷ ದೂರನಾದಂತಹ ಪರಮಾತ್ಮನನ್ನ ಸ್ತೋತ್ರ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಅದೇ ಗರ್ಭಸ್ತುತಿ ಅಂತ ಮಹಾಭಾರತದಲ್ಲಿ, ಭಾಗವತದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಭಾಗ ಇದೆ. ಭಾಗವತದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಗರ್ಭದಲ್ಲಿರುವಂತಹ ಶಿಶುವನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿಗೆ ನಿಯಾಮಕನಾದ ಪರಮಾತ್ಮ ನಿನಗೆ ನಮಸ್ಕಾರ ಅಂತ ಸ್ತೋತ್ರ ಮಾಡ್ತಾರೆ. ಆ ಗರ್ಭಸ್ತುತಿ ಅಂತ ಪ್ರಸಿದ್ಧವಾದ ಭಾಗದ ಚಿಂತನೆಯನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಎಲ್ಲರಿಗೂ